ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ ಹಸ್ತರಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಧ್ಯದೊಳು. ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಧ್ಯದೊಳು. ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಧ್ಯದೊಳು. ನಮ್ಮ ಮಧ್ಯದೊಳು. ಥ್ಯಾಂಕ್ ಯು ಜೀಸಸ್. ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ಈ ಸಮಯವನ್ನು ಸಂಪೂರ್ಣ ನೀವು ನಿಯಂತ್ರಿಸಿ ನಿಮ್ಮ ಹತೋಟಿಗೆ ಬಿಟ್ಟುಕೊಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಈ ಮುಂಜಾನೆ ಪ್ರಾರ್ಥನೆ ಪ್ರಾರಂಭಿಸುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಹಲ್ಲೆಲೂಯಾ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಎಲ್ಲೆಲ್ಲೋ ನಡೆದೆ ದಿಕ್ಕಿಲ್ಲದಾಲೆದೆ ನೀ ನನ್ನನ್ನು ಹುಡುಕಿ ಬಂದೆ. ಎಲ್ಲೆಲ್ಲೋ ನಡೆದೆ ದಿಕ್ಕಿಲ್ಲದಾಲೆದೆ ನೀ ನನ್ನನ್ನು ಹುಡುಕಿ ಬಂದೆ. ಮಡಿಲಲ್ಲೇ ಮಲಗಿಸಿ ಮುಖದಲ್ಲೇ ಮುದ್ದಿಟ್ಟು ನೆರಳಾಗಿ ನಿಂತಿರುವೆ. ನಿನ್ನ ಮಡಿಲಲ್ಲೇ ಮಲಗಿಸಿ ಮುಖದಲ್ಲಿ ಮುದ್ದಿಟ್ಟು ನೆರಳಾಗಿ ನಿಂತಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಹೊಲಸಾದ ಕೆಸರಲ್ಲಿ ಬಾಳುತ್ತ ಬಂದೆ ಮೇಲಕ್ಕೆ ತೆಗೆದಿರುವೆ. ರಕ್ಷಣೆಗಾಗಿ ವಂದನೆ. ಹೊಲಸಾದ ಕೆಸರಲ್ಲಿ ಬಾಳುತ್ತ ಬಂದೆ ಮೇಲಕ್ಕೆ ತೆಗೆದಿರುವೆ. ಕಲ್ವಾರಿ ರಕ್ತದಿ ನನ್ನನ್ನು ತೊಳೆದು ಕೈ ಚಾಚಿ ಅಪ್ಪಿರುವೆ. ನಿನ್ನ ಕಲ್ವಾರಿ ರಕ್ತದಿ ನನ್ನನ್ನು ತೊಳೆದು ಕೈ ಚಾಚಿ ಅಪ್ಪಿರುವೆ. ಸ್ತೋತ್ರ
ಎಸ್ ಡ್ಯಾಡಿ, ನಿಮಗೆ ಸ್ತೋತ್ರ ಸ್ತೋತ್ರ. ಒಲುಮೆಯ ರಕ್ಷಕನೇ, ಆತ್ಮನಾದವನೇ, ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಹಗಲು ರಾತ್ರಿ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ, ಹಗಲು ರಾತ್ರಿ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ, ಮರೆಯದ ದೇವ, ಮಾರ್ಪಡದ ರಾಜ, ಮಹಿಮೆಗೆ ಪಾತ್ರನು ನೀ. ನನ್ನ ಮರೆಯದ ದೇವ, ಮಾರ್ಪಡದ ರಾಜ, ಮಹಿಮೆಗೆ ಪಾತ್ರನು ನೀ. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಒಂದನ್ನೇ ಬೇಡಿ ಅದನ್ನೇ ನಾ ಬಯಸಿ ಆಸಕ್ತಿಯಿಂದಿರುವೆ. ಒಂದನ್ನೇ ಬೇಡಿ ಅದನ್ನೇ ನಾ ಬಯಸಿ ಆಸಕ್ತಿಯಿಂದಿರುವೆ. ಜೀವಂತ ದಿನವೆಲ್ಲ ನಿನ್ನಲ್ಲೇ ನೆಲೆಸಿ ನಿನ್ನ ಸೇವೆಯ ಮಾಡುವೆನು. ನನ್ನ ಜೀವಂತ ದಿನವೆಲ್ಲ ನಿನ್ನಲ್ಲೇ ನೆಲೆಸಿ ನಿನ್ನ ಸೇವೆಯ ಮಾಡುವೆನು. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಅಪ್ಪ ಪಿತನೇ, ಪ್ರೀತಿ ಸ್ವರೂಪನೇ, ಒಲುಮೆಯ ರಕ್ಷಕನೇ, ಆತ್ಮನಾದವನೇ. ಹಲ್ಲೆಲೂಯಾ. ಆತ್ಮನೇ, ತಂದೆ ಏಸಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ. ಹಲ್ಲೆಲೂಯಾ. ನಮ್ಮ ಆಧಾರ ನೀವೇ, ನಮ್ಮ ಆಶ್ರಯ ನೀವೇ. ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲಪ್ಪ. ಜೀವದಾಯಕನೇ, ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳುವ, ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು. ಡ್ಯಾಡಿ, ನಿನ್ನ ಹೊರತು,
ನಿನ್ನ ಹೊರತು, ನಿನ್ನ ಹೊರತು, ಹಲ್ಲೆಲೂಯಾ, ನಿನ್ನ ಹೊರತು, ನಿನ್ನ ಹೊರತು ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ. ಎಸಪ್ಪ, ನಿನ್ನ ಪಾದಕ್ಕೆ ಎರಗುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ, ನಿನ್ನನ್ನೇ ಅಪ್ಪುವೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಯೇಸು ರಾಜ. ಓ ನಿನ್ನ ಹೊರತು, ನಿನ್ನ ಹೊರತು. ಹೌದು ಡ್ಯಾಡಿ, ಮನ ಮರುಗಿದೆ, ನೀ ಮರು ಜೀವ ನೀಡಿದೆ. ನನ್ನ ಮೇಲೆ ಮನ ಮರುಗಿ ಜೀವ ಕೊಟ್ಟಿದ್ದೀರಪ್ಪ. ಮನ ಮರುಗಿದೆ, ನೀ ಮರು ಜೀವ ನೀಡಿದೆ, ಮರು ಜೀವ ನೀಡಿದೆ, ನನಗೆ ಮರು ಜೀವ ನೀಡಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು ಸುಖ ತಂದಿರುವೆ, ಬಲವನ್ನು ತಂದಿರುವೆ. ಹೌದು ಡ್ಯಾಡಿ, ಸುಖ ತಂದಿರುವೆ, ಬಲವನ್ನು ತಂದಿರುವೆ, ಬಲವನ್ನು ತಂದಿರುವೆ, ಬಲವನ್ನು ತಂದಿರುವೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹೃದಯದ ದೀಪವೇ, ಕರುಣೆಯ ಶಿಖರವೇ, ಓ ಹೃದಯದ ದೀಪವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಾಗೆ ಜೀಸಸ್ ಜೊತೆ ಮಾತನಾಡುವ, ಕರ್ತನೇ ನಿನ್ನನ್ನು ಬಿಟ್ಟರೆ ಬೇರೆ ಆಸೆ ಇಲ್ಲ. ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ನೀನೇ ಡ್ಯಾಡಿ. ನನ್ನ ಭಯಕ್ಕೆ ನೀನೇ, ನನ್ನ ತವಕ ನೀನೇ, ನನ್ನ ನಿರೀಕ್ಷೆ ನೀನೇ ಏಸಪ್ಪ, ಏಸಪ್ಪ, ಓ ಏಸಪ್ಪ, ಏಸಪ್ಪ, ಹಲ್ಲೆಲೂಯಾ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಆಲ್ಫಾ
ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ನಿಮಗೆ ಸ್ಟಡಿ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಹೌದು ಡ್ಯಾಡಿ, ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ ಡ್ಯಾಡಿ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಆಹಾ ಲೇಲೂಯಾ, 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 ಆಮೆನ್. ಎಲ್ಲ ಘನತೆಗೆ, ಗೌರವಕ್ಕೆ, ಮಹಿಮೆಗೆ ಪಾತ್ರನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆಪಡಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಹಾಲೆಲೂಯ. ನಿನ್ನ ಪಾದದಲ್ಲಿ ಶರಣಾಗ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು. We love you, Father. We love you, Jesus. We love you, Holy Spirit, God. Thank you for this sweet time. Thank you, thank you, thank you, thank you. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದೋಣ.
ಯೋಹಾನನು ಬರೆದ ಸುವಾರ್ತೆ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು. ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ನಾನು ಬಂದೆನು ಅಂತ ಹೇಳಿ ಕರ್ತನ ಹೇಳ್ತಾ ಇದ್ದಾನೆ. ಅಂದರೆ ನಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿಯನ್ನು ಉಂಟು ಮಾಡಬೇಕು ಅನ್ನೋದು ದೇವರ ಉದ್ದೇಶ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವು ಇಹಲೋಕ ಸಂಬಂಧವಾಗಿ ಸಮೃದ್ಧಿಯಾಗಿರಬೇಕೆಂಬುದಾಗಿ ಧ್ಯಾನ ಮಾಡಿದೆವು. ಅದನಂತರ ಈಗ ಧ್ಯಾನ ಮಾಡ್ತಾ ಇದ್ದೀವಿ ನಾವು ಆತ್ಮಿಕವಾಗಿ ಸಮೃದ್ಧಿಯಾಗಿರಬೇಕು. ಯಾವ್ಯಾವ ವಿಚಾರಗಳಲ್ಲಿ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕು. ಹಲ್ಲೆಲೂಯಾ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕಂತೆ. ಇವತ್ತಿನ ನಮ್ಮ ಧ್ಯಾನಕ್ಕೆ ಇನ್ನೊಂದು ವಚನವನ್ನು ಓದೋಣ. ತೀತ 3ನೇ ಅಧ್ಯಾಯ 6ನೇ ವಚನ. ತೀತ 3:6. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ಕ್ರಿಸ್ತನ ಮೂಲಕ, ಆತನ ಮೂಲಕ ಅಂದ್ರೆ ಕ್ರಿಸ್ತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನ ಪ್ರಸನ್ನತೆಯನ್ನು ಸಮೃದ್ಧಿಯಾಗಿ ನಾವು ಹೊಂದಿರಬೇಕನ್ನೋದು ದೇವರ ಉದ್ದೇಶ. ಫುಲ್. ಹಲ್ಲೆಲೂಯಾ. ಸ್ವಲ್ಪ ಏನೋ ಒಂಥರ ಉಪ್ಪಿನಕಾಯಿ ನಕ್ಕದಂಗೆ ಚೂರು ಸ್ವಲ್ಪ ಅನುಭವ ಅಲ್ಲ. ಪವಿತ್ರಾತ್ಮನ ಅನುಭವದಲ್ಲಿ ಒಂದು ಫುಲ್ನೆಸ್ನ ನಾವು ಅನುಭವಿಸ್ಬೇಕು, ಸಮೃದ್ಧಿಯನ್ನು ಅನುಭವಿಸ್ಬೇಕು, ಕೊರತೆ ಇರಬಾರ್ದು. ಪವಿತ್ರಾತ್ಮನ ಪ್ರಸನ್ನತೆಗೆ ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಕೊರತೆ ಇರಬಾರ್ದು. ಪವಿತ್ರಾತ್ಮನ ಸಮೃದ್ಧಿಯಾಗಿ ನಮ್ಮ ಜೀವಿತದಲ್ಲಿ ಸುರಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 17ನೇ ವಚನ ಹೇಳ್ತದೆ. 9:17. ಅಪೊಸ್ತಲರ ಕೃತ್ಯ 9:17. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ, ಚೆನ್ನಾಗಿ ಗಮನಿಸಿ, ನಿನಗೆ ಕಣ್ಣು ಕಾಣುವಂತೆಯೂ, ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಅನನ್ಯ ಹೇಳ್ತಾ ಇರೋದೇನೆಂದರೆ, ಸೌಲನೇ, ದೇವರು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಯಾಕಂದರೆ ನಿನಗೆ ಕಣ್ಣು ಬರುವಂತೆಯೂ ನೀನು ಪವಿತ್ರಾತ್ಮ ಅಂದರೆ ದೇವರ ಮಕ್ಕಳು ಪವಿತ್ರಾತ್ಮ ಭರಿತರಾಗಿರಬೇಕನ್ನುವುದು ದೇವರ ಉದ್ದೇಶ. ಅಂದರೆ ಪವಿತ್ರಾತ್ಮ ಭರಿತರಾಗೋದಂದರೆ ಟು ಬಿ ಫಿಲ್ಡ್. ಹಲ್ಲೆಲೂಯಾ. ತುಂಬಲ್ಪಟ್ಟಿರ್ಬೇಕು, ಫುಲ್ ಆಫ್ ಹೋಲಿ ಗೋಸ್ಟ್. ಹಲ್ಲೆಲೂಯಾ. ದಟ್ ಯು ಬಿ ಫಿಲ್ಡ್ ವಿತ್ ದ ಹೋಲಿ ಗೋಸ್ಟ್. ಹಲ್ಲೆಲೂಯಾ. ಪವಿತ್ರಾತ್ಮನ ಪ್ರಸನ್ನತೆಯನ್ನು ಫುಲ್ಲಾಗಿ ನಾವು ಹೊಂದಿಕೊಳ್ಬೇಕನ್ನುವುದು ದೇವರ ಚಿತ್ತ. ರಕ್ಷಣೆ ಹೊಂದುತ್ತಾ ಇರುವಂತಹ ಈ ಸೌಲನೆಂಬ ಪೌಲನ ವಿಷಯದಲ್ಲಿ ನೋಡಿ, ಅವನ ರಕ್ಷಣೆ ಹೊಂದ ಮೇಲೆ ಪವಿತ್ರಾತ್ಮ ಭರಿತನಾಗಿರಬೇಕು. ಕಣ್ಣು ತೆರಿಬೇಕು, ಪವಿತ್ರಾತ್ಮ ಭರಿತನಾಗಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಬಹಳ ಪ್ರಾಮುಖ್ಯವಾದ ವಿಚಾರ. ದೇವರ ಮಕ್ಕಳು ಇವತ್ತು ಪವಿತ್ರಾತ್ಮ ಫುಲ್ ಅನುಭವವನ್ನು ಅನುಭವಿಸ್ಬೇಕು. ಪವಿತ್ರಾತ್ಮನ ಸಂಪೂರ್ಣತೆಯನ್ನು ನಾವು ಅನುಭವಿಸ್ಬೇಕು. ಹಲ್ಲೆಲೂಯಾ. ಸ್ವಲ್ಪ ಅಲ್ಲ, ಪವಿತ್ರಾತ್ಮನಿಂದ ಬಾಟಲ್ ಫುಲ್, ಜೀವಿತ ಫುಲ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಆದಿ ಸಭೆಯಲ್ಲಿ ದೇವರ ಜನರನ್ನು ನೋಡ್ರಿ ಹೆಂಗಿದ್ದಾರೆ ಅಂತ ಹೇಳಿ. ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯ 5ನೇ ವಚನ. ಅಪೊಸ್ತಲರ ಕೃತ್ಯ 6:5. ಈ ಮಾತು ಸರ್ವಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತರು, ನಂಬಿಕೆಯಿಂದ ತುಂಬಿದವನೂ ಆದ ಸ್ತೆಫನನನ್ನು ನೋಡಿ, ಸ್ತೆಫನನನ್ನು, ಫಿಲಿಪ, ಈ ರೀತಿಯಾಗಿ ಅಡುಗೆ ಮಾಡಲಿಕ್ಕೆ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಇರುವಂಥ ಮೊದಲನೇ ಕ್ವಾಲಿಫಿಕೇಷನ್ನೇ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರ್ಬೇಕಂತೆ. ಹಲ್ಲೆಲೂಯಾ. ಉಪ್ಪು ಎಷ್ಟು ಹಾಕಬೇಕು, ಸಾಸಿವೆ ಎಷ್ಟು ಹಾಕಬೇಕು, ಖಾರದ ಪುಡಿ ಎಷ್ಟು ಹಾಕಬೇಕು, ಇದಕ್ಕೆ ಪವಿತ್ರಾತ್ಮ ಭರಿತರಾಗಿರ್ಬೇಕಂತ ನೋಡ್ರಿ. ಈ ಕೆಲಸಕ್ಕೆ ಆಯ್ಕೆ ಮಾಡ್ತಾ ಇರೋದು
ಒಳ್ಳೆ ಅಡುಗೆ ಭಟ್ರ ಬಿರಿಯಾನಿ ಚೆನ್ನಾಗಿ ಮಾಡ್ತಾ ಇದ್ದಾರಾ, ಪಲಾವ್ ಚೆನ್ನಾಗಿ ಮಾಡ್ತಾರೆ, ಕೇಸರಿ ಬಾತ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆ ಥರ ನೋಡಲಿಲ್ಲ. ಏನು ನೋಡ್ತಾ ಇದ್ದಾರೆ? ಆರ್ ಯು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್? ಹಲ್ಲೆಲೂಯ. ಇವತ್ತು ರಕ್ಷಣಾ ಅನುಭವ ಪಡ್ಕೊಂಡ್ರೆ ಸಾಕಾಗಲ್ಲ. ನಮ್ಮ ಆತ್ಮಿಕ ಜೀವಿತದಲ್ಲಿ ಚೈತನ್ಯ ಭರಿತವಾಗಿ ಸಾಗಬೇಕಾದ್ರೆ ದೀಪದಲ್ಲಿ ಎಣ್ಣೆ ಇರಬೇಕು. ಹಲ್ಲೆಲೂಯ. ಎಣ್ಣೆ ಇದ್ರೇ ಆತ್ಮಿಕ ಜೀವಿತ ಉರಿತಾ ಇರ್ತದೆ. ಫುಲ್ ಆಫ್ ಹೋಲಿ ಗೋಸ್ಟ್, ಪವಿತ್ರಾತ್ಮ ಭರಿತರಾಗಿದ್ದರೆ ಮಾತ್ರ ಆತ್ಮಿಕ ಲವಲವಿಕೆ ಅನ್ನೋದು ಇರ್ತದೆ ರೀ. ಹಲ್ಲೆಲೂಯ. ಸಮೃದ್ಧಿ ದೇವರು ಎದುರು ನೋಡ್ತಾನೆ, ನಾವು ಸಮೃದ್ಧಿಯಾಗಿರಬೇಕು. ಹೋಲಿ ಸ್ಪಿರಿಟ್ಗೆ, ಆತ್ಮಿಕ ಮನುಷ್ಯನ ಜೀವಿತದಲ್ಲಿ ಹೋಲಿ ಸ್ಪಿರಿಟ್ಗೆ ಕೊರತೆ ಇರಬಾರ್ದು, ಪವಿತ್ರಾತ್ಮನ ಪ್ರಭಾವಕ್ಕೆ ಕೊರತೆ ಇರಬಾರ್ದು. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ಅಧ್ಯಾಯಕ್ಕೆ ಬನ್ನಿ. 11ನೇ ಅಧ್ಯಾಯದಲ್ಲಿ ಅಂತ್ಯೋಕ್ಯದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೋಡಿದ ಮೇಲೆ ಯೆರೂಸಲೇಮಿನಲ್ಲಿದ್ದವರು ಅಲ್ಲಿಗೆ ಬಾರ್ನಬನನ್ನು ಕಳಿಸ್ತಾರೆ. 21ನೇ ವಚನದಿಂದ ಓದಿ. ಅಪೊಸ್ತಲರ ಕೃತ್ಯ 11:21. ಕರ್ತನ ಹಸ್ತವು ಅವರಿಗೆ ಸಹಾಯವಾದ್ದರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಬಾರ್ನಬನನ್ನು ಅಂತ್ಯೋಕ್ಯಕ್ಕೆ ಕಳಿಸಿದ್ರು. ಅಂತ್ಯೋಕ್ಯ ಸಿರಿಯದಲ್ಲಿರುವ ಅಂತ್ಯೋಕ್ಯ ಕಳಿಸಿದ್ರು. ಅವನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು. ನೋಡಿ ಕ್ವಾಲಿಫಿಕೇಶನ್. ಆದಿ ಸಭೆಯಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವುದು, ಪವಿತ್ರಾತ್ಮ ಸಮೃದ್ಧಿಯಾಗಿ, ಎಷ್ಟು ಸಮೃದ್ಧಿಯಾಗಿ, ಆ ಕ್ವಾಲಿಫಿಕೇಶನ್ ಬಹಳ ಪರಿಗಣಿಸಲ್ಪಡ್ತಾ ಇತ್ತು. ಹಲ್ಲೆಲೂಯಾ. ದೇವರಿಂದಲೂ ಪರಿಗಣಿಸಲ್ಪಡ್ತಾ ಇತ್ತು, ದೇವ ಜನರಿಂದಲೂ ಪರಿಗಣಿಸಲ್ಪಡ್ತಾ ಇತ್ತು. ಅವನ ಪವಿತ್ರಾತ್ಮ ಭರಿತನು, ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂತ ಹೇಳಿ ಅವ್ರಿಗೆ ಒಂದು ಒಳ್ಳೆ ಮಾನ್ಯತೆ ಇತ್ತು. ಬಾರ್ನಬನನ್ನು ಅಂತ್ಯೋಕ್ಯಕ್ಕೆ ಕಳಿಸ್ತಾ ಇದ್ದಾರೆ. ಅವನ ಕ್ವಾಲಿಫಿಕೇಶನ್ ನೋಡ್ರಿ, ಅವನು ಒಳ್ಳೆಯವನು, ಅವನು ಪವಿತ್ರಾತ್ಮ ಭರಿತನು. ಹಲ್ಲೆಲೂಯಾ. ಪ್ರಿಯರೇ, ನಾವು ಈ ವಿಷಯದಲ್ಲಿ ಅಸಡ್ಡೆ ಮಾಡಬಾರ್ದು. ನಾವು ಫುಲ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವಿಷಯದಲ್ಲಿ ಒಂದು ಸಮೃದ್ಧಿಯನ್ನು ನಾವು ಕಾಣಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ತೀತನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನು ಸಮೃದ್ಧಿಯಾಗಿ ಸುರಿಸಲ್ಪಟ್ಟಿದ್ದಾನಂತೆ. ಹಲ್ಲೆಲೂಯಾ. ದೇವರು ನಮಗೆ ಅಲ್ಪ ಸ್ವಲ್ಪ ಅನುಭವದಲ್ಲಿ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟಕ್ಕೆ ಬಿಟ್ಬಿಟ್ಟಿಲ್ಲ. ಎಸ್, ಗಿವನ್ ದ ಫುಲ್ನೆಸ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿ ಅನೇಕ ವ್ಯಕ್ತಿಗಳ ಸತ್ಯವೇದದಲ್ಲಿ ದೇವಜನರ ಜೀವಿತವನ್ನು ನೋಡ್ಬೋದು. ನೀವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನವನ್ನು ಓದಿ. ಲೂಕ 1:42. ಮತ್ತು ಎಲಿಸಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. ಓಕೆ, ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಅಂದರೆ ಪವಿತ್ರಾತ್ಮನಿಂದ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಇಂಗ್ಲೀಷಲ್ಲಿ ನೋಡಿದ್ರೆ ಆ ಪದ ಫಿಲ್ಡ್ ಅಂತ ಅನ್ನೋ ಪದ ಬಳಕೆ ಆಗಿದೆ. ಹಲ್ಲೆಲೂಯಾ. ತುಂಬಲ್ಪಟ್ಟು, ತುಂಬ ಅರ್ಧಂಬರ್ಧ ತುಂಬಿದ ಅಂತ ಹೇಳ್ತೇವೆ ನಾವು. ಪೆಟ್ರೋಲ್ ಹಾಕೋಗಿ ಟ್ಯಾಂಕ್ ತುಂಬಿದೆಯಾ? ಇಲ್ಲ ತುಂಬಿಲ್ಲ. ಬಿಂದಿಗೆ ತುಂಬಿದೆಯಾ? ಇಲ್ಲ ತುಂಬಿಲ್ಲ. ತುಂಬಿದು ಅಂತಂದರೆ ನಮಗೊಂದು ಅರ್ಥ ಇದೆ, ಅದು ಫುಲ್ ಬಂದ್ಬಿಟ್ಟಿದೆ ಅಂತ ಅರ್ಥ. ಕಂಠದ ಮಟ್ಟಿಗೆ ಬಂದ್ಬಿಟ್ಟಿದೆ. ಫುಲ್ ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ತಿಂದರೆ ಅದನ್ನು ತುಂಬಿದೆ ಅಂತ ಹೇಳೋದಿಲ್ಲ. ಅರ್ಧ ದೋಸೆ ತಿಂದರೆ ಹೊಟ್ಟೆ ತುಂಬಿದೆ ಅಂತ ಹೇಳೋದಿಲ್ಲ. ಸೊ ಆ ಫುಲ್ ಅನ್ನುವಂಥ ಪದದ ಅರ್ಥ ನಮಗೆ ಗ್ರಹಿಕೆ ಆಗ್ತದೆ. ಭರಿತರಾಗುವುದು ಅಂದರೆ ಅದಕ್ಕೆ ತುಂಬಿಸಲ್ಪಡುವುದು. ಸೊ ಅದೇ ರೀತಿ ಜಕರಿಯನ ವಿಷಯದಲ್ಲೂ ಸಹ ನಾವು ನೋಡ್ತೇವೆ. 67ನೇ ವಚನದಲ್ಲಿ ಜಕರಿಯನು ಪವಿತ್ರಾತ್ಮ ಭರಿತನಾಗಿ, ಅದೇ ಅಧ್ಯಾಯ 1ನೇ ಅಧ್ಯಾಯ, ಲೂಕ 1:67. ಅಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದದ್ದೇನೆಂದರೆ. ಆಮೇಲೆ ಸಾಕು. ಅಂದರೆ ಪವಿತ್ರಾತ್ಮ ಭರಿತರಾಗುವ ಅನುಭವವನ್ನು ನಾವು ಇಲ್ಲಿ ಕಾಣ್ತೇವೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 52ನೇ ವಚನಕ್ಕೆ ಬನ್ನಿ. 52. ಅಪೊಸ್ತಲರ ಕೃತ್ಯ 13:52. ಶಿಷ್ಯರಾದವರು ಸಂತೋಷಪೂರ್ಣರು ಪವಿತ್ರಾತ್ಮ ಭರಿತರು ಆದರು. ಹಲ್ಲೆಲೂಯಾ. ದೇ ವರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಅಂದರೆ ಪವಿತ್ರಾತ್ಮನಿಂದ ಸ್ವಲ್ಪ ಅಲ್ಲ, ಭರಿತರಾದರು, ತುಂಬಲ್ಪಟ್ಟರು, ಸಮೃದ್ಧಿಯನ್ನು ಕಂಡರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ
ಪವಿತ್ರಾತ್ಮನ ನಾವು ಎಷ್ಟರ ಮಟ್ಟಿಗೆ ಪವಿತ್ರಾತ್ಮ ಭರಿತರಾಗ್ತೀವೋ ಅಷ್ಟರ ಮಟ್ಟಿಗೆ ದೇವರ ಪ್ರಭಾವವನ್ನು ಕಾಣಲಿಕ್ಕೆ ಸಾಧ್ಯ ರೀ. ಹಾಲೆಲೂಯಾ. ಆದಿ ಸಭೆಯಲ್ಲಿ ಹಂಗೆ 2ನೇ ಅಧ್ಯಾಯ 4ನೇ ವಚನ ಓದಿ, ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯ 2:4. ಆಗ ಅವರೆಲ್ಲರೂ ಭರಿತರಾಗಿ ಪವಿತ್ರಾತ್ಮ ಭರಿತರಾಗಿ, ಫಿಲ್ಡ್ ವಿತ್, ತುಂಬಲ್ಪಟ್ರು. ಭರಿತರಾದನಂದರೆ ತುಂಬಲ್ಪಟ್ರು, ತುಂಬ. ಹಾಲೆಲೂಯಾ. ಸ್ವಲ್ಪ ಇಲ್ಲ, ತುಂಬ 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 ಫುಲ್. ಜೀವಿತ ಫುಲ್ ಎಲ್ಲ ಆಸ್ಪೆಕ್ಟ್ನಲ್ಲಿ. ಕುಟುಂಬ, ಮನೆಯಲ್ಲಿದ್ದಾಗ, ಹೊರಗೆ ಹೋದಾಗ, ಬೀದಿಲಿದ್ದಾಗ, ಕೆಲಸ ಮಾಡಿದಾಗ, ಅಂಗಡಿಯಲ್ಲಿದ್ದಾಗ, ಆಫೀಸ್ಗೆ ಹೋದಾಗ, ಎಲ್ಲ ಸಮಯ ಫುಲ್. ಹಾಲೆಲೂಯಾ. ಎಲ್ಲ ಸಮಯ ಪವಿತ್ರಾತ್ಮನಿಂದನೇ. ಹಾಲೆಲೂಯಾ. 4ನೇ ಅಧ್ಯಾಯ 8ನೇ ವಚನ. ಪೇತ್ರನು ಪವಿತ್ರಾತ್ಮ ಭರಿತರಾಗಿ ಅಲ್ಲಿ ಅವನ್ನ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ, ಪೇತ್ರನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ. ಸೊ ಎಲ್ಲೋದ್ರೂ ಸಹ ಪವಿತ್ರಾತ್ಮ ಭರಿತರಾಗಿದ್ದರು. 4:31. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರೆಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾದರು ಅಂತ ಹೇಳಿ ವಾಕ್ಯ ಹೇಳ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅಂದರೆ ಪವಿತ್ರಾತ್ಮ ಭರಿತರಾಗೋದು, ಫಿಲ್ಡ್, ತುಂಬಿಸಲ್ಪಡೋದು. ಎಲ್ಲ ನಮ್ಮ ಜೀವಿತದ ಒಂದು ದಿನ ತಗೊಂಡ್ರೆ ಒಂದು ದಿನ ಪೂರ್ತಿ ನಾವು ಪವಿತ್ರಾತ್ಮನ ಅನುಭವದಲ್ಲೇ ನಾವು ಸಾಗುವುದಾದರೆ ಆ ದಿನ ಪವಿತ್ರಾತ್ಮನ ಫುಲ್ನೆಸ್ ದಿನ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಎಷ್ಟು ಕಾಲ? ಬೆಳಿಗ್ಗೆ ಪ್ರೇಯರಲ್ಲಿ ಮಾತ್ರ. ಹೌದಾ? ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ಮಾತ್ರ, ಅಥವಾ ಚರ್ಚ್ನಲ್ಲಿರುವಾಗ ಮಾತ್ರ ಅಂತಿದೆಯಾ? ಏನಂತಿದೆ? ಸದಾಕಾಲ. ಹಾಲೆಲೂಯಾ. ಯಾವಾಗಲೂ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಆಫೀಸ್ಗೆ ಹೋಗುವಾಗ, ಡ್ಯೂಟಿಲಿರುವಾಗ, ಗಾಡಿ ಓಡಿಸುವಾಗ, ಎಲ್ಲ ಸಮಯದಲ್ಲೂ ಫುಲ್ ಆಫ್ ಹೋಲಿ ಗೋಸ್ಟ್, ಪವಿತ್ರಾತ್ಮ ಭರಿತರಾಗಿ ಎಲ್ಲ ಸಮಯದಲ್ಲೂ, ಎಲ್ಲ ದಿನವಿಡೀ ನಮ್ಮ ಜೀವನದ ಎಲ್ಲ ಹಂತದಲ್ಲೂ ಸಹ ಪವಿತ್ರಾತ್ಮನ ಪ್ರಭಾವ ಸಮೃದ್ಧಿಯಾಗಿರಬೇಕು. ಹಾಲೆಲೂಯಾ. ಆ ರೀತಿ ಸಮೃದ್ಧಿಯಾಗಿದ್ದರೆ ಬಹಳ ಪ್ರಯೋಜನ ಇದೆ ನಮಗೆ. ಸಮಯದ ಅಭಾವದಿಂದ ಸಂಕ್ಷಿಪ್ತವಾಗಿ 2-3 ವಚನ ಓದ್ಬಿಡ್ರಿ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 10ನೇ ವಚನವನ್ನು ಓದ್ರಿ. 6ನೇ ಅಧ್ಯಾಯ 10ನೇ ವಚನ. ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ, ಮಾತಿನಲ್ಲಿ ಪವಿತ್ರಾತ್ಮನ ಶಕ್ತಿ ಹೊರಡ್ತದೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಎನಿ ಟೈಮ್ ಪವಿತ್ರಾತ್ಮ ಭರಿತನಾಗಿದ್ದರಿಂದ ಅವನ ಮಾತಿನಲ್ಲಿ ಪವಿತ್ರಾತ್ಮನ ಶಕ್ತಿ ಹೊರಡ್ತು. ಅಂದರೆ ಸ್ಟೇಫನನ ಮಾತಿನಲ್ಲಿ ಅವನ ಮಾತು ಅಷ್ಟು ಪರಿಣಾಮಕಾರಿಯಾಗಿ, ಪ್ರಭಾವಶಾಲಿಯಾಗಿತ್ತು. ಅವರು ಎದುರು ಮಾತಾಡಲಿಕ್ಕೆ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ದೇವರ ಪ್ರಭಾವ ಅವನ ಮಾತಿನಲ್ಲಿ ಹೊರಟು ಬಂತು. ಅಪೊಸ್ತಲರ ಕೃತ್ಯಗಳು 7:55 ಓದ್ರಿ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವ ನೋಡಿ. ಪವಿತ್ರಾತ್ಮ ಭರಿತನಾದ, ಕಲ್ಲಲ್ಲಿ ಹೊಡಿತಾ ಇದ್ದಾರೆ, ಅವನು ದೇವರ ಪ್ರಭಾವ ಕಾಣ್ತಾನೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರ ಜೀವನನೇ ಬೇರೆ ರೀ. ಎಷ್ಟೇ ಉಪದ್ರವ, ಹೋರಾಟ, ಕಷ್ಟ ಬಂದರೂ ದೇವರ ಮಹಿಮೆಯ ಪ್ರಭಾವವನ್ನು ಅನುಭವಿಸುತ್ತಲೇ ಇರ್ತಾರೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಈ ಲೋಕದ ಜಂಜಾಟ, ಹೋರಾಟಗಳಲ್ಲಿ ನಮ್ಮನ್ನು ಪರಲೋಕ ಪ್ರಭಾವದಿಂದ ತುಂಬಿರುವಂತೆ ಮಾಡುವಂಥದ್ದು ಪವಿತ್ರಾತ್ಮ. ಹಾಲೆಲೂಯಾ. ಪವಿತ್ರಾತ್ಮ ಭರಿತನಾಗಿ, ಇಲ್ಲಿ ಕಲ್ಲಲ್ಲಿ ಹೊಡಿತಾ ಇದ್ದಾರೆ, ಅವನು ಪವಿತ್ರಾತ್ಮ ಭರಿತನಾಗಿ ದೇವರ ಪ್ರಭಾವವನ್ನು, ಮಹಿಮೆಯನ್ನು ಕಾಣ್ತಾ ಇದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಎಂಥ ಜೀವನ, ಎಂಥ ಒಂದು ಗ್ರೇಟ್ ಜೀವನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 16ರಿಂದ 20 ಓದುವಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ನಿಮ್ಮನ್ನು ಅಧಿಕಾರಿಗಳ ಮುಂದೆ, ಅರಸುಗಳ ಮುಂದೆ ಎಳ್ಕೊಂಡು ಹೋಗುವಾಗ ಏನು ಮಾತಾಡಬೇಕು ಅಂತ ನೀವು ಯೋಚನೆ ಮಾಡಬೇಡ್ರಿ. ಮತ್ತಾಯ 10:16ರಿಂದ 20 ಜಾಸ್ತಿ ಓದಬೇಕಾಗಿದೆ. ಆ ಕೊನೆ ಲೈನ್ ಮಾತ್ರ ಓದ್ರಿ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆ ಸಭೆಗಳಿಗೆ ಎಳಕೊಂಡು ಹೋಗುವರು,
ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತಿಸಬೇಡಿರಿ. ಆಡತಕ್ಕ ಮಾತು, ಆಗ ನೀವು ಏನ್ ಹೇಳಬೇಕೋ ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಏನು ಮಾತಾಡಬೇಕು ಅಂತ ಆ ಗಳಿಗೆಯಲ್ಲಿ ನಿಮಗೆ ಸಿಕ್ಕುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡ್ತಾನೆ. ನಿಮ್ಮನ್ನು ಹೊಡೆದು ಬಡ್ದು ಅರಸುಗಳು ಅಧಿಕಾರಿಗಳ ಮುಂದೆ ಎಳ್ಕೊಂಡು ಹೋಗುವಾಗ ಏನು ಮಾತಾಡಬೇಕು ಅಂತ ನೀವು ಭಯಪಡಬೇಡ್ರಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೂ ಉಪದ್ರವ, ದೇವಜನರ ಮನೆಗಳಿಗೆ ನುಗ್ಗಿ ಹೊಡೆಯೋದು, ದೇವಜನರಿಗೆ ಹಿಂಸೆಗಳು, ಕಷ್ಟಗಳು. ಸೊ ಇಂಥ ಸಂದರ್ಭದಲ್ಲಿ ದ ರೈಟ್ ಹೆಲ್ಪ್ ಈಸ್ ದ ಹೋಲಿ ಸ್ಪಿರಿಟ್. ಹಾಲೆಲು ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು. ಸೊ ದೇವರ ಆತ್ಮನು ನಮಗೆ ನೆರವಾಗ್ತಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ರೋಮ 15:13 ಹೇಳ್ತಾಯಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ರೋಮಾಪುರ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ. ಈ ನಿರೀಕ್ಷೆ ನಮ್ಮಲ್ಲಿ ಉಕ್ಕಬೇಕಾದ್ರೆ ಪವಿತ್ರಾತ್ಮನು, ಹಾಲೆಲೂಯ, ಪವಿತ್ರಾತ್ಮನಿಗೆ ನಾವು ಎಷ್ಟು ಸ್ಥಳ ಕೊಡ್ತೀವೋ ಅಷ್ಟು ಪವಿತ್ರಾತ್ಮ ನಮ್ಮೊಳಗೆ ನಿರೀಕ್ಷೆಯನ್ನು, ಭರವಸೆಯನ್ನು ನಮ್ಮೊಳಗೆ ಉಕ್ಕಿಸಿ ಆ ಶಾಶ್ವತ ಸೌಭಾಗ್ಯದೆಡೆಗೆ ನಮ್ಮನ್ನು ನಡೆಸ್ತಾರೆ. ಹಾಲೆಲೂಯ. ಅದಕ್ಕೆ ಎನಿ ಟೈಮ್ ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ಪ್ರಸನ್ನತೆಯಿಂದ ಫುಲ್ಲಾಗಿರ್ಬೇಕು, ಫುಲ್ ಆಫ್ ಹೋಲಿ ಗೋಸ್ಟ್. ಹಾಲೆಲೂಯ. ಮಾರ್ಕೆಟ್ ಹೋದ್ರು, ಡ್ಯೂಟಿಗೆ ಹೋದರು, ಡ್ರೈವಿಂಗ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು, ಡೂ ಇಟ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ಭರಿತರಾಗಿ ನೀವು ಮಾಡಿರಿ, ಡ್ರೈವಿಂಗ್ ಮಾಡಿರಿ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಬರೆಯುವಾಗ ಪೌಲನು ಇದನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳ್ತಾರೆ ನೋಡ್ರಿ. ಎಫೆಸ 5ನೇ ಅಧ್ಯಾಯ 18ನೇ ವಚನ. ಎಫೆಸ 5:18. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಆಮೇನ್. ಉದ್ದ ಸೆಂಟೆನ್ಸ್ ಇದು. ಒಂದು ಅಂಶವನ್ನು ಮಾತ್ರ ನಮ್ಮ ಧ್ಯಾನಕ್ಕೆ ತಗೊಳ್ಳೋಣ ನೋಡ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದಕ್ಕೆ ಬದಲಾಗಿ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳನ್ನು ಹಾಡ್ರಿ. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಮದ್ಯಪಾನ ಮಾಡಿದವನು ತನ್ನ ಕಂಟ್ರೋಲ್ನಲ್ಲಿ ಇಲ್ಲ. ಆ ಮದ್ಯದ ನಶೆಯಲ್ಲಿ ಅವನು ತೂರಾಡ್ತಾನೆ. ತಾನು ಎಲ್ಲಿಗೆ ಹೆಜ್ಜೆ ಇಡ್ತೀನಿ ಅಂತ ಅವನಿಗೆ ಗೊತ್ತಿಲ್ಲ. ನೀವು ಆ ರೀತಿ ಆಗಬೇಡ್ರಿ. ನೀವು ಅದಕ್ಕೆ ಬದಲಾಗಿ ಪವಿತ್ರ ಆತ್ಮನಿಂದ ನೀವು ತುಂಬಿಸಲ್ಪಡ್ರಿ. ಹಲ್ಲೆಲೂಯ. ನೋಡಿ, ಮದ್ಯಪಾನ ಮಾಡಿದವನ ಕಂಟ್ರೋಲ್ ಯಾವುದರಲ್ಲಿದೆ? ಆ ನಶೆಯಲ್ಲಿದೆ. ಅವನು ಇಡಬೇಕು ಅನ್ನೋ ಜಾಗಕ್ಕೆ ಅವನು ಕಾಲಿಡೋಕ್ಕಾಗಲ್ಲ. ಆ ಒಂದು ಮತ್ತಿನಲ್ಲಿ ಅವನು ಒಯ್ಯಲ್ಪಟ್ಟಿದ್ದಾನೆ. ಆದರೆ ಆತ್ಮಿಕ ಜೀವಿತದಲ್ಲಿ ನಾವು ನಮ್ಮ ಶರೀರದ ಭಾವದಿಂದ ಒಯ್ಯಲ್ಪಡದೆ ನಮ್ಮೊಳಗಿರುವ ಪವಿತ್ರಾತ್ಮನಿಂದ ಒಯ್ಯಲ್ಪಡೋಣ. ಇದು ತೂರಾಡುವುದಲ್ಲ, ಇದು ಭಕ್ತಿಯಿಂದ, ಕೀರ್ತನೆಗಳಿಂದಲೂ, ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಹೃದಯದಲ್ಲಿ ಗಾನ ಮಾಡುತ್ತಾ, ದೇವರಿಗೆ ಸ್ತೋತ್ರ ಮಾಡುತ್ತಾ, ಒಬ್ರಿಗೊಬ್ಬರು ವಿನಯವಾಗಿ ನಡ್ಕೊಳ್ತಾ ಸನ್ಮಾರ್ಗದಲ್ಲಿ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಇದನ್ನು ಮದ್ಯಪಾನಕ್ಕೆ ಯಾಕೆ ಹೋಲಿಸ್ಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು. ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ. ದಿನ ಕಣ್ಣೆದುರಿಗೆ ನೋಡ್ತಾ ಇದ್ದೀರಲ್ಲ, ಜನ ಕುಡಿದವರು ಹೇಗೆ ತೂರಾಡ್ತಾರೆ, ಅವರ ಕಂಟ್ರೋಲ್ನಲ್ಲಿಲ್ಲ. ಅದೇ ರೀತಿ ದೇವರ ಮಕ್ಕಳು ತಮ್ಮ ಶರೀರ ಭಾವದ ಕಂಟ್ರೋಲ್ನಲ್ಲಿ ಇಲ್ಲದೆ ದೇವರಾತ್ಮನ ಕಂಟ್ರೋಲ್ನಲ್ಲಿ ಹೋಗಬೇಕು. ಹಲ್ಲೆಲೂಯ. ದೇವರಾತ್ಮನ ಕಂಟ್ರೋಲ್ ಅಂದರೆ ಸುಮ್ಮನೆ ಚರ್ಚ್ನಲ್ಲಿ ಬಿದ್ದು ಉರುಳಾಡೋದು ಅದನ್ನೆಲ್ಲ ಹೇಳ್ತಾ ಇರೋದು. ವಾಕ್ಯ ಏನು ಹೇಳ್ತದೆ?
ಪವಿತ್ರಾತ್ಮ ಭರಿತ ಆಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತೆ. ಒಬ್ರಿಗೊಬ್ರು ಮಾತಾಡಬೇಕಾದ್ರೆ ಸ್ಪಿರಿಚುವಲಿ ಮಾತಾಡಿ, ಒಬ್ರಿಗೊಬ್ರು ಹರ್ಟ್ ಮಾಡೋ ರೀತಿಯಲ್ಲಿ ಮಾತಾಡೋದಲ್ಲ, ಒಬ್ರಿಗೊಬ್ರು ಚುಚ್ಚೋ ಹಾಗೆ ಮಾತಾಡೋದಲ್ಲ. ಇದು ಹೇಗೆ ಸಾಧ್ಯ? ಪವಿತ್ರಾತ್ಮನಿಂದ ಭರಿತರಾಗಿದ್ದರೆ ಪವಿತ್ರಾತ್ಮ ವಿಲ್ ಟೇಕ್ ಓವರ್ ಯೋರ್ ಫೀಲಿಂಗ್, ಇಮೋಷನ್ಸ್, ನಿಮ್ಮ ವರ್ಡ್ಸ್ ಎಲ್ಲದರ ಮೇಲೆ ಪವಿತ್ರಾತ್ಮನ ನಿಯಂತ್ರಣ ಇರ್ತದೆ. ಹಾಲೆಲು ಆತ್ಮ ಸಂಬಂಧವಾದ ಹಾಡುಗಳಿಂದ ಎಲ್ಲಿಗೆ ಹೋದರೂ ಬಂದರೂ ಅಂತರ್ಯದಲ್ಲಿ ದೇವರ ಜೊತೆ ಮಾತಾಡಿಕೊಳ್ಳುತ್ತಾ ಚೈತನ್ಯವಾಗಿ ಆತ್ಮಿಕವಾಗಿ ಲವಲವಿಕೆಯಿಂದ ಸಾಗುವಂಥ ಜೀವಿತ. ಹಾಲೆಲೂಯ. ಪವಿತ್ರಾತ್ಮನ ನಮ್ಮಲ್ಲಿ ಸಮೃದ್ಧಿಯಾಗಿರಲಿ, ನಮ್ಮನ್ನು ಟೇಕ್ ಓವರ್ ಮಾಡಿಕೊಳ್ಳಿ. ಹಾಲೆಲೂಯ. ಹೇಗೆ ಒಬ್ಬ ಕುಡುಕನ ಜೀವಿತದಲ್ಲಿ ಅವನ ನಿಯಂತ್ರಣದಲ್ಲಿ ಇಲ್ವೋ, ಅದೇ ರೀತಿ ನಾವು ನಮ್ಮ ನಿಯಂತ್ರಣದಲ್ಲಿಲ್ಲದೆ ಪವಿತ್ರಾತ್ಮನ ನಿಯಂತ್ರಣದಲ್ಲಿರುವ, ಅದು ಲೋಕ ಪ್ರಕಾರವಾದದ್ದು, ತೂರಾಡಿ ಬಿದ್ದು ಕೆಸರಿಗೆ ಬಿದ್ದು ಕೊಳಚೆಗೆ ನೀರಿಗೆ ಬಿದ್ದು ಹಾಳಾಗಿ ಹೋಗುವಂಥದ್ದು. ಆದರೆ ಆತ್ಮಿಕವಾಗಿ ಆತ್ಮ ಸಂಬಂಧವಾದ ಹಾಡುಗಳು ಎನಿ ಟೈಮ್ ಅಂತರದಲ್ಲಿ ಉಕ್ತಾ ಇರ್ತದೆ. ಒಬ್ಬರಿಗೊಬ್ಬರು ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡ್ತಾವೆ. ನಾವು ಇನ್ನೊಬ್ಬರ ಜೊತೆ ಮಾತಾಡಿದ್ರೂ ಕೂಡ ಏನೋ ಅವ್ರಿಗೆ ಎಡಿಫಿಕೇಷನ್, ಅವರು ಅಂತರ್ಯದಲ್ಲಿ ಏನೋ ಒಂದು ಉತ್ಸಾಹ ಉಂಟಾಗ್ತದೆ, ಚೈತನ್ಯ ಉಂಟಾಗ್ತದೆ, ಬಲ ಉಂಟಾಗ್ತದೆ, ಎನ್ಕರೇಜ್ಮೆಂಟ್ ಉಂಟಾಗ್ತದೆ. ಆ ರೀತಿಯಾಗಿ ಒಬ್ಬರಿಗೊಬ್ಬರು ಪ್ರೋತ್ಸಾಹವಾಗಿ ಬಲವಾಗಿ ನಾವು ಜೀವಿಸೋರಾಗ್ತೇವೆ. ಹಾಲೆಲೂಯ. ಇಂಥ ಲವಲವಿಕೆಯ ಆತ್ಮಿಕ ಜೀವಿತ ನಮ್ಮೆಲ್ಲರಿಗೂ ಸಿಗಲಿ, ಎಲ್ಲರೂ ಇದನ್ನು ಅನುಭವಿಸಲಿ. ಇದು ಬರೀ ಬೈಬಲ್ನಲ್ಲಿ ಓದ್ಕೊಳ್ಳೋಕ್ಕಲ್ಲ, ನಮ್ಮ ಅನುಭವಕ್ಕೆ ಬರಲಿ, ಎಲ್ಲ ದೇವ ಮಕ್ಕಳು ಇದನ್ನು ಅನುಭವಿಸಲಿ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ, ಎಂತಹ ಒಂದು ಸೌಭಾಗ್ಯದ ಜೀವಿತ ನಮಗೆ ಇಟ್ಟಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ಭರಿತರಾಗಿ, ಪವಿತ್ರಾತ್ಮನ ತುಂಬಿಸಲ್ಪಟ್ಟವರಾಗಿ, ಪವಿತ್ರಾತ್ಮನ ಸಮೃದ್ಧಿಯಾಗಿ ಅನುಭವಿಸುವಂತಹ ಒಂದು ಜೀವಿತಕ್ಕೆ ಕರ್ತನೆ ನೀವು ಪ್ಲ್ಯಾನ್ ಮಾಡಿ ನಮ್ಮನ್ನು ಇಲ್ಲಿ ಕರೆದಿದ್ದೀರಿ ಸ್ವಾಮಿ. ಈ ಆತ್ಮಿಕ ಜೀವಿತ ಕರೆದಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇನ್ನೂ ಕೂಡ ಲೋಕದ ವಿಚಾರಗಳಲ್ಲೇ ನಮ್ಮ ಜೀವನ ಸಾಗ್ಬಿಡಬಾರ್ದು. ಎಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾಗಬೇಕು ಎನಿ ಟೈಮ್. ಕರ್ತನೆ, ಪವಿತ್ರಾತ್ಮನ ಸಮೃದ್ಧಿಯಾಗಿರಬೇಕು. ಪ್ರತಿಯೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮನಿಗೆ ಸಮೃದ್ಧಿ ಉಂಟಾಗಬೇಕು ಸ್ವಾಮಿ. ಪವಿತ್ರಾತ್ಮನ ಸಮೃದ್ಧಿಯಾಗಿರಬೇಕಪ್ಪ. ಥ್ಯಾಂಕ್ ಯು. ಎಲ್ಲಿಗೆ ಹೋದರೂ ಬಂದರೂ ಕರ್ತನೆ ಆತ್ಮ ಭರಿತರಾಗಿರುವಂತಹ ಕೃಪೆ ಕೊಡು ಸ್ವಾಮಿ. ಒಬ್ಬೊಬ್ಬರ ಜೀವಿತಲ್ಲೂ ಪವಿತ್ರಾತ್ಮನ ಸಮೃದ್ಧಿಯಾಗಿ ಕರ್ತನೆ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರು ಯಾರೇ ಆಗಿದ್ರು ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿಂದ ನೀನು ತುಂಬಿಸು ಸ್ವಾಮಿ. ಹಾಲೆಲೂಯ. ಹಾಗೆ ನಮ್ಮ ರಾಜ್ಯದ ಎಲ್ಲ ದೇವ ಮಕ್ಕಳನ್ನು, ನಮ್ಮ ಜಿಲ್ಲೆಯ ಎಲ್ಲ ದೇವ ಮಕ್ಕಳನ್ನು, ನಮ್ಮ ದೇಶದ ಎಲ್ಲ ದೇವ ಮಕ್ಕಳನ್ನು ಈ ಅನುಭವದೊಳಗೆ ನೀನು ತಗೊಂಡೋಗ್ಬೇಕು ಸ್ವಾಮಿ. ಥ್ಯಾಂಕ್ ಯು. ನಾವು ಅಂತ್ಯಕಾಲದಲ್ಲಿದ್ದೇವೆ ಕರ್ತನೆ. ಅದರಲ್ಲೂ ಕರ್ತನೆ, ಇಂತಹ ಒಂದು ಅನುಭವ ಇಲ್ಲದೆ ನಮ್ಮ ಜೀವಿತ ಬರಡಾಗಿ ವ್ಯರ್ಥವಾಗಿಯೂ ಕರ್ತನೆ ನಿನ್ನನ್ನು ನಿರಾಕರಿಸುವಂಥದ್ದಾಗಿಯೂ ನಿನ್ನನ್ನು ಬಿಟ್ಟು ಹೋಗುವಂಥದ್ದಾಗಿಯೂ ಆಗ್ಬಿಡ್ತದೆ. ಆ ರೀತಿ ಬೇಡಪ್ಪ. ಲವಲವಿಕೆಯಿಂದ ಚೈತನ್ಯ ಭರಿತವಾದ ಆತ್ಮಿಕ ಜೀವಿತವನ್ನು ಕೊಡು ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲೂ ಪವಿತ್ರಾತ್ಮನು ಸಮೃದ್ಧಿಯಾಗಿ ಕಾರ್ಯ ಮಾಡಲಿಕ್ಕೆ, ಸಮೃದ್ಧಿಯಾಗಿರಲಿಕ್ಕೆ ಕರ್ತನೆ ನೀನು ಕೃಪೆ ತೋರಿಸು ಸ್ವಾಮಿ. ಪವಿತ್ರಾತ್ಮನ ಅನುಭವ ಇಲ್ಲದೆ ಇರುವವರಿಗೆ ಅನುಭವ ಕೊಡಪ್ಪ. ಪವಿತ್ರಾತ್ಮನ ರುಚಿ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಅಂದು ಸಮಾರ್ಯದಲ್ಲಿ ಫಿಲಿಪ್ಪನು ಸುವಾರ್ತೆ ಹೇಳಿದನು, ಅವರಿಗೆ ಪವಿತ್ರಾತ್ಮನ ಅನುಭವ ಆಗಲಿಲ್ಲ. ಅನಂತರ ಯೆರೂಸಲೇಮಿನಿಂದ ಬಂದಂತಹ ನಿನ್ನ ಸೇವಕರುಗಳು ಕರ್ತನೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲು ಪವಿತ್ರಾತ್ಮನು ಅವರ ಮೇಲೆ ಅಪರಿಮಿತವಾಗಿ ಇಳಿದು ಬಂದುದನ್ನು ನಾವು ನೋಡ್ತೇವೆ ಸ್ವಾಮಿ. ಹೌದಪ್ಪ, ರಕ್ಷಣೆಯಲ್ಲಿ ತೃಪ್ತಿಯಾಗಿ ಇದ್ಬಿಡಬಾರ್ದು. ಪವಿತ್ರಾತ್ಮನ ಅನುಭವವನ್ನು ಪಡ್ಕೊಳ್ಳಿ ಸ್ವಾಮಿ. ಪವಿತ್ರಾತ್ಮನ ಅನುಭವ ಇಲ್ಲದೆ ಇರುವ ಎಲ್ಲ ದೇವ ಜನರಿಗೂ ಪವಿತ್ರಾತ್ಮನ ಅನುಭವ ಕೊಡಪ್ಪ. ಅವರು ಸ್ವಂತ ಬಲದಲ್ಲೇ ಇಷ್ಟು ಕಾಲ ಒದ್ದಾಡಿದ್ದು ಸಾಕು. ನಿನ್ನ ಬಲದ ಸೌಭಾಗ್ಯವನ್ನು ಪಡ್ಕೊಳ್ಳಿ ಸ್ವಾಮಿ. ಪಾಪವನ್ನು ಜಯಿಸಲಿಕ್ಕೆ ನಿನ್ನ ಬಲ ಕೊಡು ಸ್ವಾಮಿ. ಲೋಕವನ್ನು ಜಯಿಸಲಿಕ್ಕೆ ನಿನ್ನ ಬಲ ಕೊಡಪ್ಪ. ಅಧಿಕಾರಿಗಳ ಮುಂದೆ ಮಾತಾಡಲಿಕ್ಕೆ ನಿನ್ನ ಬಲ ಕೊಡು ಸ್ವಾಮಿ. ದೈನಂದಿನ ಕೆಲಸ ಕಾರ್ಯಗಳಿಗೆ ನಿನ್ನ ಮಾರ್ಗದರ್ಶನ ಆಲೋಚನೆ ಕೊಡು ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ, ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ, ನಿನ್ನ ಬರೋಣದ ನಿರೀಕ್ಷೆಯಲ್ಲಿ ಇನ್ನೂ ಚೈತನ್ಯ ಭರಿತವಾಗಿ ಮುಂದುವರಿಯಲಿಕ್ಕೆ ಪವಿತ್ರಾತ್ಮ ಭರಿತರಾಗಿರುವಂತೆ ನೀನು ಸಹಾಯ ನೀಡು ಸ್ವಾಮಿ. ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರನ್ನೊಬ್ಬರು ಉತ್ತೇಜನ ಪಡಿಸಿ ಪ್ರೋತ್ಸಾಹ ಪಡಿಸಿಕೊಳ್ಳಲಿಕ್ಕೆ ಕರ್ತನೆ ಯಾವಾಗಲೂ ಅಂತರ್ಯದಲ್ಲಿ ನಿನಗೆ ಗಾನ ಮಾಡುತ್ತಾ ನಿನಗೆ ಸ್ತೋತ್ರ ಮಾಡ್ತಾ ಇರಲಿಕ್ಕೆ ಪವಿತ್ರಾತ್ಮ ಭರಿತ ಜೀವಿತ ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ನೀನು ಕೊಡು ಸ್ವಾಮಿ. ಪ್ರತಿಯೊಬ್ಬರಿಗೂ ಕೊಡಪ್ಪ. ನಮ್ಮ ರಾಜ್ಯದಂತ, ನಮ್ಮ ದೇಶದಂತ ಎಲ್ಲ ದೇವಜನರಿಗೂ ಈ ಅನುಭವ ಕೊಡು ಕರ್ತನೆ. ಈ ಅನುಭವ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನು ಸಮೃದ್ಧಿಯಾಗಿ ಕರ್ತನೆ ಸುರಿಸಲ್ಪಟ್ಟು ಥ್ಯಾಂಕ್ ಯು ಅನುಭವಕ್ಕೆ ಬರಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್. ಆಮೇನ್. ಹಾಲೆಲೂಯ.
ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ. ಈ ದಿನ ಜಯದ ದಿನ ಆಗಿರಲಿ. ಈ ದಿನ ಕರ್ತನೆ ನಿನ್ನ ಮಹಿಮೆಯ ಅನುಭವದ ದಿನ ಆಗಿರಲಿ. ನಿನ್ನ ಪ್ರಸನ್ನತೆ ದಿನ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಈ ದಿನವಿಡೀ ಮನರಮ್ಯವಾಗಿರುವಂಥ ದಿನ ಆಗಿರಲಿ ಸ್ವಾಮಿ. ವಿಶೇಷವಾಗಿ ಈ ದಿನ ಪವಿತ್ರಾತ್ಮ ಭರಿತ ದಿನವಾಗಿರಲಿ. ಪವಿತ್ರಾತ್ಮನ ಸಮೃದ್ಧಿಯಾಗಿ ಅನುಭವಿಸುವಂತಹ ದಿನ ಆಗಿರಲಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.